ಪ್ರಯುಕ್ತ ನಮ್ಮ ಸನಿಹಾ ಬಾನು ಅವರು ಒಬ್ಬ ಮುಸ್ಲಿಂ ಸಹೋದರಿ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ಒಬ್ಬರ ಆಚಾರ ವಿಚಾರ ಸಂಸ್ಕೃತಿನ ಇನ್ನೊಬ್ಬರು ಗೌರವಿಸಬೇಕು. ಭಾರತದಲ್ಲಿರೋ ನಾವೆಲ್ಲ ಒಂದೇ ಭಾರತೀಯರು, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ ಆಗಲಿ ನಾವೆಲ್ಲ ಒಂದೇ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರಿಗೊಂದು ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ತಿಳಿಸೋಣ. ಅದರಲ್ಲೂ ವಿಶೇಷವಾಗಿ ಅವರು ಬಿಡಿಸಿರೋದ್ರಲ್ಲಿ ಶಿವ ಪಾರ್ವತಿ ಗಣೇಶ ಮತ್ತು ನಾವು ಪೂಜೆ ಮಾಡೋ ಗೋವು, ಅದರ ಜೊತೆಗೆ ಐ ಲವ್ ಇಂಡಿಯಾ ಅನ್ನೋ ಒಂದು ರೆಸ್ಪೆಕ್ಟ್ ಎವ್ರಿ ಒನ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದು ಒಂದು ವಿಶೇಷವಾದ ಸಂದೇಶ ಇರುವಂಥದ್ದು. ಇವತ್ತು ಶಿರಾ ನಗರದಲ್ಲಿ 2 ವಾರ್ಡಲ್ಲಿ ಸುಮಾರು ಪ್ರತಿ ವಾರ್ಡಲ್ಲಿ ಒಂದು 500 ಮನೆಯವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಭಾಗವಹಿಸಿ ಇದು ಯುಗಾದಿ ಹಬ್ಬದ ಪ್ರಯುಕ್ತ ಬರೋ ಶ್ರೀರಾಮನವಮಿ ಪ್ರಯುಕ್ತ ಇದೇನು ನಾವು ಮಾಡ್ತಾಯಿದ್ದೀವಿ, ಇದಕ್ಕೊಂದು ಅಭೂತಪೂರ್ವವಾದ ಬೆಂಬಲವನ್ನು ಹೆಣ್ಣುಮಕ್ಕಳು ವ್ಯಕ್ತಪಡಿಸಿದ್ದಾರೆ, ಖುಷಿಯಾಗಿ ಭಾಗವಹಿಸಿದ್ದಾರೆ. ಅವರೆಲ್ಲ ಒಬ್ಬರ ಮನೆ ಮುಂದೆ ಇರೋ ರಂಗೋಲಿ ಇನ್ನೊಬ್ರು ಹೋಗಿ ನೋಡ್ಕೊಂಡು ಬಂದು ಮುಂದಿನ ಸಾರಿ ನಾವು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂಥೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಕೆಲವು ಹೆಣ್ಮಕ್ಳು ಕೇಳಿದ್ರು ಇದನ್ನು ಪ್ರತಿ ವರ್ಷ ಮಾಡಿರಿ ಅಂತ. ಖಂಡಿತವಾಗ್ಲೂ ಕೂಡ ಮುಂದಿನ ವರ್ಷ ಕೂಡ ಮಾಡೋಣ. ಇದನ್ನು ಪ್ರತಿ ಯುಗಾದಿ ಮತ್ತು ಶ್ರೀರಾಮನವಮಿಗೆ ಈ ಒಂದು ಕಾರ್ಯಕ್ರಮ ಮಾಡೋಣ. ಹೆಣ್ಣುಮಕ್ಕಳೆಲ್ಲ ಒಂದು ಕಡೆ ಸೇರಿ ಒಬ್ರಿಗೊಬ್ರು ಖುಷಿಯನ್ನು ಹಂಚ್ಕೊಳ್ಳುವಂಥ ಕಾರ್ಯಕ್ರಮ ಇದಾಗಿರುತ್ತೆ. ಒಂದು ಬಾಂಧವ್ಯ. ನನ್ನ ಪ್ರಕಾರ ಇದು ಒಂದು ಕ್ರೀಡೆ. ಭಾರತೀಯ ರಂಗೋಲಿ ಮಾಡೋದು ಒಂದು ಕ್ರೀಡೆ, ಇದೊಂದು ಸ್ಪರ್ಧೆ. ಹಾಗಾಗಿ ಈ ಸ್ಪರ್ಧೆಗಿಳಿದಾಗ ನಾವೆಲ್ಲ ಇನ್ನೂ ಹೆಚ್ಚು ಹತ್ತಿರ ಆಗ್ತೀವಿ. ಒಬ್ರಿಗೊಬ್ರಿಗೆ ಸ್ನೇಹ ವಿಶ್ವಾಸ ಜಾಸ್ತಿ ಆಗುತ್ತೆ, ಅಭಿಮಾನ ಗೌರವ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಈ ಸ್ಪರ್ಧೆ. ಸೊ ಇದನ್ನು ನಾನು ಮುಂದುವರಿಸ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇದನ್ನು ಮತ್ತೆ ಯುಗಾದಿ ರಾಮನವಮಿಗೆ ಮಾಡೋಣ ಅನ್ನೋ ಮಾತು ಹೇಳಿ, ಇದಿಷ್ಟು ಚೆನ್ನಾಗಿ ನೀವು ಭಾಗವಹಿಸಿ. ಯಾಕೆಂದರೆ ಇದರಿಂದ ದೊಡ್ಡ ಶ್ರಮ ಇದೆ. ಬರೀ ಹೆಣ್ಮಕ್ಳಲ್ಲ, ಇದರಲ್ಲಿ ಗಂಡು ಮಕ್ಕಳು ಭಾಗವಹಿಸಿರ್ತಾರೆ. ಅದಕ್ಕೆ ಬೇಕಾದ ಕಲರೆಲ್ಲ ತಂದು ಕೊಟ್ಟಿರ್ತಾರೆ ಅಲ್ವೇನಮ್ಮ. ಆಮೇಲೆ ಅವರು ಈ ರಂಜಾನ್ ಸಮಯದಲ್ಲಿ ಮಾಡಿದ್ದಾರೆ. ಇದು ಒಂದು ವಿಶೇಷವಾದ ಒಂದು ಇದು ರಂಜಾನ್ ಸಮಯದಲ್ಲಿ ನಮ್ಮ ರಫೀಕ್ ಈ ವಾರ್ಡಲ್ಲಿ ಎಲ್ಲರನ್ನೂ ಇದಕ್ಕೆ ಇನ್ವಾಲ್ವ್ ಮಾಡಿದ್ದಾರೆ. ಎಲ್ಲರಿಗೂ ಇಲ್ಲಿ ಭಾಗವಹಿಸಿದವರು ಶೋಭಾ ಅವರಿದ್ದಾರೆ, ಶಿವನು ನಮ್ಮ ಸ್ನೇಹಪ್ರಿಯ ವಿಷ್ಣು, ತಿಮ್ರಾಜಕ್ಕ, ಲಲಿತಮ್ಮನವರು, ರತ್ನಮ್ಮ, ಆಮೇಲೆ ಇವರು ಜ್ಯೋತಿಯವರು, ಹೇಮಲತಾ ಅವರು ಎಲ್ಲ, ಇಲ್ಲಿ ಯಾರು ಒಬ್ಬರು ಕವಿತಾ ಅವರು, ಎಲ್ಲರೂ ಇಲ್ಲಿ ಯಾರು ಎಲ್ಲರೂ ಸೇರ್ಕೊಂಡು ಪದ್ಮ ಮಂಜುನಾಥ್ ಅವರಿದ್ದಾರೆ. ಇದು ನಿಜಕ್ಕೂ ಕೂಡ ನೋಡೋದಕ್ಕೆ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಇದೊಂದು ದೊಡ್ಡ ಸಂದೇಶವನ್ನು ಕೊಡುತ್ತೆ, ಮೆಸೇಜನ್ನು ಕೊಡುವಂಥ ಕಾರ್ಯಕ್ರಮ. ಇದು ನಮ್ಮ ಭಾವೈಕ್ಯತೆ, ನಾವೆಲ್ಲ ಒಟ್ಟಾಗಿರಬೇಕು ಅನ್ನೋದರ ಒಂದು ಸಂದೇಶವನ್ನು ಕೊಡುವಂಥ ಹಬ್ಬ. ಆ ಕಾರಣಕ್ಕಾಗಿ ಇದು ರಂಜಾನು ಸೇರಿಸ್ಕೊಂಡು ಯುಗಾದಿ ಮತ್ತು ಶ್ರೀರಾಮನವಮಿ ಹಬ್ಬದ ಸಂದರ್ಭದಲ್ಲಿ ಇದು ನಿಜಕ್ಕೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಸೊ ಇದಕ್ಕೆಲ್ಲರೂ ಸ್ಪಂದಿಸಿದ್ದಕ್ಕಾಗಿ ಎಲ್ಲ ಮಹಿಳೆಯರಿಗೆ, ಎಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ, ಎಲ್ಲ ಪುಟಾಣಿ ಹೆಣ್ಣು ಮಕ್ಕಳಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತೇನೆ. ಮನೆಯಲ್ಲಿ ಹಿಂದೆಂದು ರಂಗೋಲಿ ಹಾಕೇ ಇಲ್ವಾ? ನೀವು ಹಾಕಿ ಹೋಗ್ಲಿ, ಒಂದು ಕೆಲಸ ಮಾಡಿ, 3 ದಿನ ಕಾಲಾವಕಾಶ ಕೊಟ್ಟೋಗ್ತೀವಿ ನಿಮಗೆ. 3 ದಿನ ಪಕ್ಕದ ಮನೆಯವ್ರ ಹತ್ರ ಹೇಳಿಸ್ಕೊಂಡ್ಬಿಟ್ಟು ಒಂದು ರಂಗೋಲಿನ ಚೆನ್ನಾಗಿ ಕಲ್ತ್ಕೊಂಡು ಈ ರಂಗೋಲಿ ಬಿಡ್ರಿ ನೋಡೋಣ, ಅವಾಗೇನಾದರೂ ಬರುತ್ತೇನೋ ಅಂತ. ಅವಾಗ ಎಲ್ಲೋ ನಮ್ಮ ಹೆಣ್ಮಕ್ಳು ಅಂದ್ಕೊಂಡ್ರು, ಹೌದಲ್ವಾ ನಾನೊಂದು ರಂಗೋಲಿ ಪ್ರಾಕ್ಟೀಸ್ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡು ಇವತ್ತು ನೋಡಿ ಯಾರು ರಂಗೋಲಿ ಹಾಕಿಲ್ಲ ಅಂದಿದ್ರು ಅವರೇ ಇವತ್ತು ಮೊದಲನೇದಾಗಿ ರಂಗೋಲಿ ಹಾಕಿದ್ದಾರೆ. ಫಸ್ಟ್ ರಂಗೋಲಿ ಅವ್ರದ್ದೇ. ಏನಮ್ಮ ಹಾಕಲ್ಲ ಅಂದಿದ್ರಿ ಅಂದ್ರೆ, ಇಲ್ಲಕ್ಕ ನಾನು ಹಾಕೋಣ ಅಂತ ಮನಸ್ಸು ಮಾಡಿ ಹಾಕ್ಬಿಟ್ಟೆ. ಯಾವುದು ನಮ್ಮ ಕೈಲಿ ಆಗಲ್ಲ ಅಂದ್ರೆ ಯಾವುದು ಆಗಲ್ಲ, ಮಾಡ್ತೀವಿ ಅಂತ ಆದ್ರೆ ಎಲ್ಲಾನು ಮಾಡ್ತೀವಿ. ಇದಕ್ಕೆ ಸ್ಫೂರ್ತಿ ಯಾರು ಹೇಳ್ರಿ? ಈ ನಿಮ್ ರಂಗೋಲಿ ಬಿಡ್ಸಕ್ಕೆ ಸ್ಫೂರ್ತಿ ಯಾರು ಹೇಳ್ರಿ? ಚಿದಾನಂದ್ ಸರ್. ಯಾಕೆ? ಅವರ ಒಂದು ಕಾನ್ಸೆಪ್ಟ್ ಅನ್ನ ತಂದ್ರು. ಯಾವ ಕಾನ್ಸೆಪ್ಟ್? ಈ ಮನೆ ಮುಂದೆ ರಂಗೋಲಿಯನ್ನ, ನಮ್ಮ ಹಿಂದೂ ಸಂಪ್ರದಾಯವನ್ನ ಮತ್ತೊಮ್ಮೆ ಬೀದಿಗಿಳಿಸಿ, ನಮ್ಮ ಹಿಂದೂ ಸಂಪ್ರದಾಯವನ್ನ ಮರ್ಕಳಿಸಿ ನಮ್ಮ ಹೆಣ್ಮಕ್ಳಲ್ಲಿ ಜ್ಞಾಪಕ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ರು. ಹಾಗಾಗಿ ತಾವೆಲ್ಲರೂ ಹೊರಗಡೆ ಬಂದ್ರಿ, ರಂಗೋಲಿ ಹಾಕಿದ್ರಿ. ಅದ್ರ ಮುಖೇನ ಈ ವೇದಿಕೆ ಮುಂದೆ ನೀವು ಇವತ್ತು ಬಂದು ಕೂತಿದ್ದೀರಾ. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ತುಂಬಾ ಖುಷಿಯಿಂದ ನಾವು ಸ್ವಾಗತಿಸ್ತೀವಿ. ಯಾಕೆ ಹೇಳ್ರಿ? ನಾವು ಮರ್ತೋಗಿದ್ವಿ, ಬೆಳಗಾಗಿದ್ರೆ ನಾನು ಕಂಪ್ನಿಗೆ ಹೋಗ್ಬೇಕು, ಫ್ಯಾಕ್ಟ್ರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ತಿಂಡಿ ಆಗಿಲ್ಲ, ಒಂಚೂರು ನೀರು ಚುಮ್ಕಸ್ ಬಾರಮ್ಮ ನೋಡ್ಕೊಳ್ಳೋಣ, ಫಸ್ಟ್ ತಿಂಡಿ ಆದ್ರೆ ಸಾಕು ಅಂತಿದ್ರಿ.
ಆದ್ರೆ ಇವತ್ತಿಂದ ಏನ್ ಮಾಡ್ತೀರಾ? ಫಸ್ಟ್ ಬಾಗ್ಲು ಸಾರ್ಸ್ ರಂಗೋಲಿ ಹಾಕ್ತೀರಾ. ಯಾಕೆ ಹೇಳ್ರಿ? ಮುಂದಿನ ವರ್ಷ ಮತ್ತೆ ಬರ್ತಾರೆ ಚಿದಾನಂದ್ ಸಾರು, ರಂಗೋಲಿ ಸ್ಪರ್ಧೆ ಆಯೋಜಿಸ್ತಾರೆ. ಇವತ್ತಿಂದ ನಾವು ರೂಢಿ ಮಾಡ್ಕೊಂತ ಈ ರಂಗೋಲಿ ಹಾಕೋ ಒಂದು ಕಾರ್ಯಕ್ರಮವನ್ನ ಮತ್ತೆ ನಾವು ಅವ್ರ ಜೊತೆ ಜೋಡಿಸ್ಕೊಳ್ಳೋಣ ಅಂತ. ಈ ರಂಗೋಲಿ ಸ್ಪರ್ಧೆ ನಿಮ್ಮ ಮನೆ ಬಾಗ್ಲಿಗೆ ಬರೋದಕ್ಕೆ ಯಾರಪ್ಪ ಮೇನ್ ಕಾರಣ ಅಂದ್ರೆ, ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲಲಿತಕ್ಕ, ತಿಮ್ಮರಾಜಮ್ಮ, ಶೋಭಾ, ಅರುಣ, ವಿಜಯಮ್ಮ, ಹಾಗೆ ಇನ್ನೊಬ್ರು ವಿಜಯಲಕ್ಷ್ಮಿ, ಹೇಮಲತಾ, ಇವರೆಲ್ಲರೂ ಈ ಭಾಗದಿಂದ ನಮ್ಮ ಜೊತೆ ಜೋಡಿಸ್ಕೊಂಡು ಕೆಲಸ ಮಾಡ್ತಿದ್ದಕ್ಕೋಸ್ಕರ ನಿಮ್ಮ ಕೋಟೆಯನ್ನ ಪ್ರತಿನಿಧಿಸಿದ್ರವ್ರು. ಈಗ ವಿಶೇಷವಾದ ಬಹುಮಾನವನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. 13 ಮತ್ತು 14ನೇ 2 ವಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ತುಂಬಾ ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದೀರಾ. ಹಂಗಾಗಿ ತೀರ್ಪು ಕೊಡೋದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗಿತ್ತು. ಆದ್ರೆ ನೀವು ಯಾವ ತರ ರಂಗೋಲಿಯನ್ನ ಫಿನಿಶಿಂಗ್ ಮಾಡಿದೀರಾ, ಬಣ್ಣ ಚೆನ್ನಾಗಿ ತುಂಬಿದೀರಾ, ಯಾವ ತರ ನೀವು ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದೀರಾ, ಆ ಎಲ್ಲಾ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ. ಈಗ 13ನೇ ವಾರ್ಡಿನ ತೃತೀಯ ಬಹುಮಾನದ ವಿಜೇತರನ್ನ ನಿಮಗೆ ಬಹುಮಾನವನ್ನು ವಿತರಣೆ ಮಾಡುವಂತ ನಮ್ಮ ಚಿದಾನಂದ ಗೌಡರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಈಗ ನಿಮ್ಮ ಮಹಿಳೆಯರಲ್ಲಿ ನಮ್ಮಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಇರ್ಸು ಜಾಸ್ತಿ. ಯಾಕೆಂದ್ರೆ ಅವ್ರಿಗೆ ಬಂತು ನನಗ್ ಬರ್ಲಿಲ್ಲ, ಈ ಮಾತು ಎಲ್ಲರಲ್ಲಿ ಬರುತ್ತೆ. ಇದು ಮಹಿಳೆಯರಿಗೆ ಬಂದಿರೋಂತ ಸ್ವಭಾವ ಗುಣ ಇದು. ಈಗ 13ನೇ ವಾರ್ಡ್ಗೆ ಬರ್ಲಿ, 14ನೇ ವಾರ್ಡ್ಗೆ ಬರ್ಲಿ, ಯಾರೇ ಬಂದ್ರು ನಿಮ್ಮ ಅಕ್ಕ ತಂಗಿಯರು, ದಯವಿಟ್ಟು ಅದ್ರ ಬಗ್ಗೆ ನಿಮ್ಗೆ ಇರ್ಸು ಮುರ್ಸು ಬೇಡ. ಯಾಕೆಂದ್ರೆ ಅವರು ನಿಮ್ಮವ್ರೆ, ನೀವು ನಮ್ಮವ್ರೆ ಅಲ್ವರಾ? ಇಬ್ರು ಕೊಟ್ರು ಒಂದೇನೆ, 2 ಕಣ್ಣು ನಮ್ದೇನೆ. 2 ವಾರ್ಡ್ಗೂ 3 ಪ್ರೈಸ್ ಇದೆ. 2 ಕಣ್ಣು ನಮ್ದೆ, 13ನೇ ಕಣ್ಣು ನಮ್ದೆ, 14ನೇ ವಾರ್ಡ್ ಕಣ್ಣು ನಮ್ದೇನೆ. ಯಾವ ಕಣ್ಣಿಗೂ ನೋವಾಗೋದ್ ಬೇಡ ದಯವಿಟ್ಟು. ಈಗ 13ನೇ ವಾರ್ಡಿನ ತೃತೀಯ ಬಹುಮಾನದ ವಿಜೇತರು ಇಂದಿರಮ್ಮ 86. 13ನೇ ವಾರ್ಡಿನ ವಿಶೇಷವಾದಂತ ಬಹುಶಃ ಮೈಸೂರು ದಸರಾ ಉತ್ಸವದಲ್ಲಿ ನಾವು ಈ ರೀತಿಯಾದಂತಹ ಒಂದು ರಂಗೋಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೀವಿ. ಅದು ನಮ್ಮ ಶಿರಾ ನಗರದಲ್ಲಿ ಈಗ ಪ್ರಪ್ರಥಮ ಬಾರಿಗೆ ರಂಗೋಲಿ ಸ್ಪರ್ಧೆ ಈಗ ಮೂಡಿ ಬರ್ತಾ ಇದೆ. ವಾರ್ಡಿನ 2ನೇ ಬಹುಮಾನದ ವಿಜೇತರು ಸಾನಿಯಾ ಬಾನು. ಜೋರಾದ ಚಪ್ಪಾಳೆ. ಸಾನಿಯಾ ಬಾನು 2ನೇ ಬಹುಮಾನವನ್ನ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. 3,000 ಹಣವನ್ನ ಕೂಡ ಈಗ ಸ್ಪರ್ಧೆಗೆ ಕೊಡ್ತಾ ಇದ್ದಾರೆ. ದಯಮಾಡಿ ಸಾನಿಯಾ ಬಾನು ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಮತ್ತೊಮ್ಮೆ ಮೈಸೂರು ದಸರಾ ಉತ್ಸವ ರೀತಿಯಲ್ಲಿ ಕಾಣ್ತಾ ಇದೆ ಅದು ರಂಗೋಲಿ ಸ್ಪರ್ಧೆ. ಹಾಗಾಗಿ 3,000 ಹಣವನ್ನ ಈಗ ಸಾನಿಯಾ ಬಾನು ಅವರು ಸ್ವೀಕರಿಸಬೇಕಾಗಿ ವಿನಂತಿ. ಬಹುಮಾನ ಕವನ ಚಂದನ್ ಕುಮಾರ್ 38. ಜೋರಾದ ಚಪ್ಪಾಳೆ. 5,000 ಬಹುಮಾನವನ್ನ ಈಗ ಪಡೆದಿದ್ದಾರೆ. ಚಂದನ್ ಕುಮಾರ್ ಯಜಮಾನ್ರ ಹೆಸರು 38. ಜೋರಾದ ಚಪ್ಪಾಳೆ ಬರಲಿ. ಜೋರಾದ ಚಪ್ಪಾಳೆ. ಮೊದಲನೇ ಬಹುಮಾನ ಸ್ವೀಕಾರ ಮಾಡಿದ ಕವನ ಅವರಿಗೆ. ಗೌಡ್ರು ಈಗಾಗಲೇ ಹೇಳಿದ್ರು ಈ ಸ್ಪರ್ಧೆ ಇಲ್ಲಿಗೆ ನಿಲ್ಲೋದಿಲ್ಲ, ಮುಂದಿನ ವರ್ಷ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಸ್ಪರ್ಧಾಳುಗಳಲ್ಲಿ ಸಾಕಷ್ಟು ಸ್ಪರ್ಧೆ ಹುಟ್ಟಬೇಕಿಲ್ಲ. ಮುಂದಿನ ಬಾರಿ ಇನ್ನೂ ಹೆಚ್ಚು ಕರಿತೀನಿ. ಈಗ 3rd ಪ್ರೈಸ್ ಆಶಾ ಆರ್ಎನ್ ಟೋಕನ್ ನಂಬರ್ 19. 14ನೇ ವಾರ್ಡಿನ ವಿಜೇತೆ 3ನೇ ಬಹುಮಾನ 2,000 ರೂಗಳನ್ನ ಪಡೆದಿದ್ದಾರೆ ಆಶಾ ಆರ್ಎನ್ ಟೋಕನ್ ನಂಬರ್ 19. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಅವರನ್ನ ಬರಮಾಡ್ಕೊಳ್ತಾ ಇದ್ರು. ನಗದುಗಳನ್ನ ಪಡೆದಿದ್ದಾರೆ ಚಿದಾನಂದ ಎಂ ಗೌಡ ಅವರು. ಈಗ ಆ ಹಣವನ್ನ ಜೋರಾದ ಚಪ್ಪಾಳೆ. ಭುವನೇಶ್ವರಿ 225 ಟೋಕನ್ ನಂಬರ್. ಕರ್ನಾಟಕದ ಭುವನೇಶ್ವರಿ ಇಲ್ಲಿ ಶಿರಾ ನಗರದಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ 3,000 ರೂಗಳನ್ನ 2ನೇ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಭುವನೇಶ್ವರಿ ಮೇಡಮ್. ಇದೊಂದು ವಿಶೇಷ. ವಾರ್ಡಿನ ಮೊದಲನೇ ಬಹುಮಾನದ ವಿಜೇತರು ಬಹಳ ಕ್ಯೂರಿಯಾಸಿಟಿ ಇದೆ. ಶ್ರೀದೇವಿ 14ನೇ ವಾರ್ಡಿನ ಶ್ರೀದೇವಿ ಟೋಕನ್ ನಂಬರ್ 6. 5,000 ನಗದು ರೂಗಳನ್ನ 5,000 ನಗದು ರೂಗಳನ್ನ ಪ್ರಥಮ ಬಹುಮಾನದ ರೂಪ ಚಪ್ಪಾಳಿ. ಈ ಕಡೆ ಇಷ್ಟು 6 ಜನ ಮುಂದಿನ ಹಂತಕ್ಕೆ ಸ್ಪರ್ಧೆಯ ಮನೋಭಾವ ಮುಂದಿನ ವರ್ಷವೂ ಕೂಡ ಇದು ಕಂಟಿನ್ಯೂ ಆಗಬೇಕು. ಬಹುಮಾನವನ್ನ ವಿತರಣೆ ಅದ್ಭುತವಾದ ತೀರ್ಪನ್ನು ನೀಡಿರುವಂತ ನಮ್ಮ ಪಾರುತಕ್ಕ ಮತ್ತು ತಂಡದವರಿಗೆ 14ನೇ ವಾರ್ಡಿನ ಶ್ರೀದೇವಿ ಅವರ ಹತ್ರ ಮಾತಾಡಿಸ್ಕೊಳ್ಬೋದಾ? 2 ನಿಮಿಷ ಸರ್. ಇದುವರೆಗೆ ಭಾಗವಹಿಸಿರುವಂತ
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.